ಚಾರಣಿಗರಿಗೆ ಸಾಹಸಿಗರಿಗೆ ಮಲೆನಾಡು ತೊಡೆತಟ್ಟಿ ಪಂತಾಹ್ವಾನ ನೀಡುತ್ತೆ. ದುರ್ಗಮ ಅರಣ್ಯಗಳಲ್ಲಿ ಚಿಮ್ಮಿ ಚಿಮ್ಮಿ ಧುಮ್ಮಿಕ್ಕುವ ದೇವಗಂಗೆಯರ ಝುಳುಝುಳು ನಾದ ಇದೆ. ಜೋಗದ ಮಡಿಲಲ್ಲೇ ರುದ್ರ ರಮಣೀಯ ಫಾಲ್ಸ್ ಅಂತಿದೆ. ಅದೇ ದಬ್ಬೆ ಫಾಲ್ಸ್. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಭಾವನಾ. ಶಿವಮೊಗ್ಗ ಅಂದರೆ ಅನನ್ಯ ಜಲಪಾತಗಳ ತವರೂರು. ಇಲ್ಲಿನ ನೂರಾರು ಜರಿ, ತೊರೆ, ಜಲಪಾತಗಳು ಪ್ರಕೃತಿ ದೇವಿಯ ಅಪರೂಪದ ಕೊಡುಗೆ. ಹಬ್ಬಿ ಹರಡಿರೋ ಸಹ್ಯಾದ್ರಿ ಗಿರಿಶಿಖರಗಳ ನಡುವೆ ದುರ್ಗಮ ಕಾಡು, ಬೆಟ್ಟ, ಕಣಿವೆಗಳನ್ನು ಹೊಂದಿ ಬೀಗ್ತಾ ಇರೋ ಅಪೂರ್ವ ಮಲೆನಾಡಿನ ಹೊರಜಗತ್ತಿಗೆ ಅಗೋಚರವಾಗಿರುವ ದಬ್ಬೆ ಜಲಪಾತಕ್ಕೊಂದು ಚಾರಣ. ಅದು ಹೇಗಿದೆ ನೋಡೋಣ ಬನ್ನಿ. ಶಿವಮೊಗ್ಗದಿಂದ ಸಾಗರ ಮಾರ್ಗವಾಗಿ ಜೋಗ ಜಲಪಾತಕ್ಕೆ 110 ಕಿಲೋಮೀಟರ್, ಅಲ್ಲಿಂದ ಮತ್ತೆ 40 ಕಿಲೋಮೀಟರ್ ದೂರ ಭಟ್ಕಳಕ್ಕೆ ಹೋಗುವ ದಾರಿಯಲ್ಲಿ ಕ್ರಮಿಸಬೇಕು. ಅಲ್ಲಿಂದ ಕಾಡು ದಾರಿಯಲ್ಲಿ ಗದ್ದೆ ಬದುಗಳ ಮೇಲೆ ಹಳ್ಳ ಕೊಳ್ಳಗಳ ಮಧ್ಯೆ ದುರ್ಗಮ ಅರಣ್ಯದಲ್ಲಿ ಸಾಗಿದರೆ ಸಿಗುವುದೇ ಹೊರ ಜಗತ್ತಿಗೆ ಅಪರಿಚಿತವಾದ ದಬ್ಬೆ ಫಾಲ್ಸ್. ಶಿವಮೊಗ್ಗದ ಯೂತ್ ಹಾಸ್ಟೆಲ್ಸ್ನ ತರುಣೋದಯ ಘಟಕದವರು ಅಪರೂಪದ ವಿಶಿಷ್ಟ ಅನುಭವ ನೀಡುವ ದಬ್ಬೆ ಜಲಪಾತಕ್ಕೆ ಚಾರಣ ಏರ್ಪಡಿಸಿದ್ರು. 2 ವಾಹನಗಳಲ್ಲಿ ಶಿವಮೊಗ್ಗದಿಂದ ಹೊರಟ 35 ಜನರಿದ್ದ ತಂಡ ಇದರಲ್ಲಿತ್ತು. ಈಗ ನಾವು ನೋಡಿರುವಂಥದ್ರಲ್ಲಿ ಸಣ್ಣ ಹಳ್ಳ ಕೊಳ್ಳ ಎಲ್ಲ ದಾಟಿ ಬಂದಿದ್ದೀವಿ. ಈಗ ಈ ಹಳ್ಳ ಕೊಳ್ಳ ಸೈಡಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಕಲ್ಲಿನ ಆಕಾರದಲ್ಲೇ ಇರುವಂಥ ಹಾವುಗಳನ್ನ, ವಿಚಿತ್ರ ಪ್ರಾಣಿಗಳನ್ನ ನೋಡಿದ್ದೀವಿ. ಆದರೆ ತುಂಬಾ ಚೆನ್ನಾಗಾಯ್ತು ಇಲ್ಲಿ ತನಕ. ಈಗ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ತುಂಬ ಡೀಪ್ ಇದೆ ಅಂತೆ. ಮರದ ಬಳ್ಳಿ ಗಿಳ್ಳಿಗಳನ್ನೆಲ್ಲ ಹಿಡ್ಕೊಂಡು ಇಳಿಬೇಕಂತ ಹೇಳಿದ್ದಾರೆ. ಮಣ್ಣಿನ ಕಚ್ಚಾ ರಸ್ತೆಯಲ್ಲಿ ಧೂಳೆಬ್ಬಿಸುತ್ತಾ ವಾಹನದಲ್ಲಿ ಹೊರಟ ತಂಡ ಪುಟ್ಟ ಹಳ್ಳದಲ್ಲಿ ವಾಹನಗಳನ್ನು ನಿಲ್ಲಿಸಿ ಚಾರಣವನ್ನ ಆರಂಭಿಸಿತು. ಎಲ್ಲರ ಮುಖದಲ್ಲಿ ಖುಷಿಯೋ ಖುಷಿ. ಈ ಥರ ಅನುಭವ ಎಲ್ಲೂ ಇಲ್ಲ. ಯಾಕೆಂದರೆ ಇದು ಯಾರಿಗೂ ಕಾಣದೇ ಇರೋಂಥ ಸ್ಥಳದಲ್ಲಿದೆ. ಇದು ಹೊರಗಿನ ಜಗತ್ತಿಗೆ ಗೊತ್ತೇ ಇಲ್ಲ ಜನಕ್ಕೆ. ಇಲ್ಲಿ ಈ ಥರ ಒಂದು ಸುಂದರವಾದ ಸ್ಥಳ ಇದೆ ಅಂತ ಗೊತ್ತಿಲ್ಲ. ತುಂಬ ದೂರದಿಂದ ಎಲ್ಲ ಜನ ಬಂದು ನೋಡಿದ್ರೆ ಈ ಥರ ಈ ಪ್ರಕೃತಿಯನ್ನು ಸವಿಬೇಕು. ತುಂಬ ಚೆನ್ನಾಗಿದೆ ಇಲ್ಲಿನ ಸ್ಥಳ. ನೀರಿಂದು ಸೊಬಗಾಗಲಿ ತುಂಬ ಚೆನ್ನಾಗಿದೆ. ತುಂಬ ರೊಮ್ಯಾಂಟಿಕ್ ಪ್ಲೇಸ್ ಆಗಿದೆ ಇದು. ಎಲ್ಲರಿಗೂ ನೋಡುವಂಥ ಪ್ಲೇಸ್ ಆಗಿದೆ ಇದು. ಒಂದು 400ರಿಂದ 500 ಅಡಿ ಕೆಳಗೆ ಧುಮುಕುತ್ತೆ. ಇಲ್ಲಿಂದ ಗೇರ್ಸೊಪ್ಪ ಹೋಗಿ ಸೇರುತ್ತೆ, ಶರಾವತಿಗೆ ಸೇರುತ್ತೆ. ಮತ್ತು ಈ ಸುತ್ತಮುತ್ತ ಭಾರಿ ಚೆನ್ನಾಗಿದೆ. ಹೋಗೋದು ಭಾರಿ ಸಾಹಸ ಮಾಡಿ ಹೋಗುತ್ತೆ. ನಾವು ಈ ದಬ್ಬೆ ಫಾಲ್ಸಿಗೆ ಶಿವಮೊಗ್ಗ ಯೂತ್ ಹಾಸ್ಟೆಲು ತರುಣೋದಯ ಘಟಕದ ಮೂಲಕ, ನಮ್ಮ ಕಾಳಿಕಾಂಬ ಯುವ ಬಳಕದ ಮೂಲಕ ಸುಮಾರು ಒಂದು 100-150 ಆಗಿರ್ಬೋದು ಟ್ರೆಕ್ಕಿಂಗ್. ದಟ್ಟ ಗಿಡ ಮರಗಳ ಅಂಚು, ಭಾರೀ ಪ್ರಪಾತ, ಎದೆ ಝಲ್ಲೆನ್ನುವ ಕಣಿವೆ ಇದೆ. ಶರಾವತಿ ಕಣಿವೆಯ ಗುಡ್ಡ ಬೆಟ್ಟಗಳಂತೂ ಅದೊಂದು ವಿಹಂಗಮ ನೋಟ. ದೂರದಲ್ಲೆಲ್ಲೋ ಬಸ್ಸಿನ ಸಪ್ಪಳದಂತಹ ಜಲಪಾತದ ಸದ್ದು. ಜಲಪಾತಕ್ಕೆ ದಾರಿಯೇ ಇಲ್ಲ. ಆದರೆ ಒಬ್ಬರೇ ಒಬ್ಬರು ಕೆಳಗೆ ಇಳಿಯುವಂತಹ 80 ಡಿಗ್ರಿ ಕೋನದ ಪಾತಾಳದ ದಾರಿ ಅಂಕುಡೊಂಕಾಗಿ ಕಾಣಿಸುತ್ತೆ. ಈ ರೀತಿ ಸಹ್ಯಾದ್ರಿ ಗಿರಿಶ್ರೇಣಿಯ ಕಾನನದ ನಡುವೆ ಸಾಗುತ್ತಾ ಇದ್ದ ಚಾರಣಿಗರಿಗೆ ಅಲ್ಲಲ್ಲಿ ನೀರಿನ ಸದ್ದು ಕೇಳಿಸುತ್ತಲೇ ಇತ್ತು. ಆದರೆ ಇನ್ನೂ ಅವರಿಗೆ ನಿಸರ್ಗದ ರಮಣೀಯ ದಬ್ಬೆ ಜಲಪಾತ ಕಣ್ತುಂಬಿಕೊಳ್ಳಲು ಸ್ವಲ್ಪ ಸಮಯ ಕಾಯಬೇಕಾಗಿತ್ತು.
ಹಸಿರು ಸ್ವರ್ಗದಂತೆ ಕಾಣೋ ಮಲೆನಾಡಿನ ನಿಸರ್ಗ ತಾಣಗಳು ಪ್ರವಾಸಿಗರಿಗೆ ಎಂದಿಗೂ ಮರೆಯಲಾಗದ ಒಂದು ಅಮೃತ ಅನುಭವ ನೀಡುತ್ತೆ. ಹಾಗೆಯೇ ಈ ದಬ್ಬೆ ಜಲಪಾತ ಮತ್ತದರ ಸೌಂದರ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಜಲಧಾರೆ ಜಿಗಿದು ಜಿಗಿದು ಬಾರೆ ಜಲಧಾರೆ ಹರಿದು ಹರಿದು ಬಾರೆ ಧುಮುಕಿ ಶಿವನ ಮುಡಿಯಿಂದ ಧಾವಿಸಿ ಧರೆಯ ಗರ್ಭದೊಳಿಂದ ಗಂಗೆ ಬಂದಳ ಹರುಷ ತಂದಳ ಭರಡು ನೆಲಕ್ಕೆ ನೀಡಿಹಳು ಬದುಕುವ ಭರವಸೆ. ಸುಮಾರು 40 ನಿಮಿಷಗಳ ಅವರೋಹಣ ಸಾಹಸ ಮುಗಿದು ಜಲಪಾತ ಕಾಣಿಸಿತು. ಕಪ್ಪು ಬಂಡೆಗಳ ಕಣಿವೆಯೊಳಗೆ ಸುಮಾರು 200 ಅಡಿ ಕೆಳಕ್ಕೆ ಇಳಿದಿರಬಹುದು. ಜಲಪಾತದ ಸದ್ದು ದಂಗು ಬಡಿಸಿತ್ತು. ಕ್ಷಣ ಮಾತ್ರದಲ್ಲಿ ಜಲಪಾತದ ದೃಶ್ಯ ಮೈಮನಗಳನ್ನ ಹಗುರಗೊಳಿಸಿ ಉಲ್ಲಾಸ ಮೂಡಿಸುತ್ತೆ. ಸುಮಾರು 400 ಅಡಿ ಎತ್ತರದಿಂದ ಧುಮುಕುವ ಜಲಪಾತ ರೋಮಾಂಚನ ಉಂಟು ಮಾಡುತ್ತೆ. ರಾಜ್ಯದಲ್ಲಿ ಎಲ್ಲ ಜಲಪಾತಗಳಿಂದ ಒಂದು ವಿಭಿನ್ನವಾದ ಜಲಪಾತ ಮತ್ತು ಇದಕ್ಕೆ ಒಂದು ರೆಕಗ್ನೇಷನ್ ಇಲ್ಲ. ಜೋಗಕ್ಕಿಂತ ಇದು ಚಿಕ್ಕದಾದರೂ ಸಹ ಭಾಳ ಅದ್ಭುತವಾದ ಒಂದು ಸಾಹಸ ಮಾಡಿ ಇಳಿಯುವಂಥದ್ದು. ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಇಲ್ಲಿಲ್ಲ. ಹಾಗಾಗಿ ಯೂತ್ ಹಾಸ್ಟೆಲಿಂದ ನಾವು ಪ್ರತಿ ವರ್ಷ 3-4 ಬ್ಯಾಚ್ಗಳನ್ನು ಕರ್ಕೊಂಬರ್ತೀವಿ. ಇದಕ್ಕೆ ಸರ್ಕಾರದವರು ಸಾಕಷ್ಟು ಗಮನ ಹರಿಸಬೇಕು. ಇದರಲ್ಲಿ ಯೂತ್ ಮತ್ತು ಮಕ್ಕಳು ಸಾಕಷ್ಟು ಎಂಜಾಯ್ ಮಾಡ್ತಾರೆ. ಸುಮಾರು 1,500 ಅಡಿ ನೀರು ಇದರಿಂದ ಮೇಲಿಂದ ಬೀಳುತ್ತೆ. ಮಳೆಗಾಲ ಹಾಗೂ ಬೇಸಿಗೆಗಾಲದಲ್ಲಿ ನಿರಂತರವಾಗಿ ನೀರು ಬೀಳುವಂಥ ಒಂದು ಜಾಗ. ಜಲಪಾತಕ್ಕೆ ಮೈಯೊಡ್ಡಿ ನಿಂತಾಗ ಮುತ್ತಿನ ಹನಿಗಳಂತಹ ನೀರಿನ ಸಿಂಚನ ಅದು ಮನಸ್ಸಿಗೆ ಹಿತ ನೀಡುತ್ತೆ. ಮೊದಮೊದಲು ಭಯ ಪಡ್ತಾ ಇದ್ದ ತಂಡದವರು ನೀರಿಗಿಳಿದ ಮೇಲಂತೂ ಕೇಕೆ ಕೂಗು ಸಂಭ್ರಮ ಮುಗಿಲು ಮುಟ್ಟಿತ್ತು. ಈ ಸ್ಥಳಕ್ಕೆ ದಬ್ಬೆ ಫಾಲ್ಸ್ ಅಂತಾರೆ. ಇದು ಪಶ್ಚಿಮ ಘಟ್ಟದ ದಟ್ಟ ಕಾಡಿನ ನಡುವೆ ಇದೆ. ಈ ಸ್ಥಳಕ್ಕೆ ನಾವು ನಮ್ಮ ಗೆಳೆಯರೆಲ್ಲ ಚಾರಣಕ್ಕೆ ಬಂದಿದ್ದೀವಿ. ನಗರದ ಯಾಂತ್ರಿಕ ಜೀವನದ ಒತ್ತಡಗಳೆಲ್ಲ ಈ ಪ್ರದೇಶಕ್ಕೆ ಬಂದು ನಾವು ಇಲ್ಲಿ ಆನಂದದಿಂದ ಇದನ್ನು ದೂರ ಹೋಗಿಸ್ಕೋಬೋದು ಅಂತ ಅನ್ಸುತ್ತೆ. ನಗರದ ಯಾಂತ್ರೀಕೃತ ಜೀವನದಿಂದ ಬೇಸತ್ತಿದ್ದ ಜನ ಈ ದುರ್ಗಮ ಅರಣ್ಯದ ನಡುವೆ ದಬ್ಬೆ ಫಾಲ್ಸ್ ಸವಿಯನ್ನ ಬೆರಗುಗಣ್ಣಿನಿಂದ ಸವಿತಾ ಇದ್ರು. ಚಿಮ್ಮಿ ಚಿಮ್ಮಿ ಧುಮ್ಮಿಕ್ಕುವ ಜಲಪಾತದ ಸೌಂದರ್ಯ ಎಂಥವರನ್ನು ಆಕರ್ಷಿಸದೇ ಇರಲಾರದು. ಈ ಒಂದು ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ಒಂದು ಅದ್ಭುತವಾದ ಕ್ಷಣಗಳು. ಆ ರೀತಿಯಾಗಿ ಈ ಒಂದು ಪ್ರದೇಶಕ್ಕೆ ಬರಬೇಕಾದ್ರೆ ತುಂಬ ಕಷ್ಟಕರವಾಗಿದೆ. ಆದರೆ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಪ್ರಕೃತಿಯ ಸೌಂದರ್ಯ ನೋಡಿಬಿಟ್ಟು ಆ ಒಂದು ಏನು ಕಷ್ಟಗಳು ಬಂದರೂ ಕೂಡ ಆ ಕಡಿದಾರಂಥ ದಾರಿಯಲ್ಲಿ ಬಂದರೂ ಕೂಡ ನಮಗೆ ಯಾವುದೇ ರೀತಿಯಾದ ಇದು ಅನಿಸೋದಿಲ್ಲ. ಭೂಲೋಕದ ಸ್ವರ್ಗದಂತೆ ಅನುಭವ ನೀಡಿದ ದಬ್ಬೆ ಜಲಪಾತಕ್ಕೆ ಚಾರಣ ಅನ್ನೋದು ಸುಲಭದ ಮಾತಲ್ಲ. ಯುವಕರು ಇಲ್ಲಿನ ಬೆಟ್ಟ ಇಳಿಜಾರಿನ ಪ್ರದೇಶಗಳಲ್ಲಿ ಸುಲಲಿತವಾಗಿ ಇಳಿದು ಹತ್ತಿದರೆ ವಯಸ್ಸಾದವರು ಮಹಿಳೆಯರು ಸ್ವಲ್ಪ ಪ್ರಯಾಸ ಪಡಬೇಕು. ಹಾಗೋ ಹೀಗೋ ಕಷ್ಟಪಟ್ಟು ದಬ್ಬೆ ಫಾಲ್ಸ್ ತಲುಪಿದವರಿಗೆ ಈ ಅನುಭವ ಮರೆಯಲಾಗದು. ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗೈತೆ. ಇದು ದಬ್ಬೆ ಫಾಲ್ಸ್ ಇದು ತುಂಬಾ ಚೆನ್ನಾಗಿದೆ. ಇದು ಬಂದ್ರೆ ಮತ್ತೆ ಆದ್ರೆ ಇಳಿಯಕ್ಕೆ ಮಾತ್ರ ತುಂಬಾ ಕಷ್ಟನೇ ಅನ್ಸುತ್ತೆ. ಹುಡುಗರಿಗೆ ಪರವಾಗಿಲ್ಲ, ಆದರೆ ಸ್ವಲ್ಪ ಅನುಭವ ತುಂಬ ಚೆನ್ನಾಗಿತ್ತು. ನೀರೆಂದರೆ ಜಲಕ್ರೀಡೆಯಾಗುವ ಪ್ರವಾಸಿಗರಿಗೆ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ಗಿಂತ ದಬ್ಬೆ ಫಾಲ್ಸ್ ವಿಭಿನ್ನ ಅನುಭವವನ್ನೇ ಧಾರೆ ಎರೆಯಿತು. ಜಲಧಾರೆ ಜಿಗಿದು ಜಿಗಿದು ಬಾರೆ ಜಲಧಾರೆ ಹರಿದು ಹರಿದು ಬಾರೆ ಧುಮುಕಿ ಶಿವನ ಮುಡಿಯಿಂದ ಧಾವಿಸಿ ಧರೆಯ ಗರ್ಭದೊಳಿಂದ ಗಂಗೆ ಬಂದಳ ಹರುಷ ತಂದಳ ಭರಡು ನೆಲಕ್ಕೆ ನೀಡಿಹಳು ಬದುಕು. ದಬ್ಬೆ ಜಲಪಾತದ ಸವಿಯನ್ನ ಸವಿದ ಯೂತ್ ಹಾಸ್ಟೆಲ್ನ ತರುಣೋದಯ ತಂಡದವರಿಗೆ ಹೊಟ್ಟೆ ಹಸಿತಾ ಇದ್ದಿದ್ದು ನೆನಪಾಯ್ತು. ಪುನಃ ಬಂದ ದಾರಿಯಲ್ಲಿ ಕ್ರಮಿಸಿ ತೊರೆಯ ಬಳಿ ಊಟ ಮಾಡಿ ಚಾರಣಿಗರು ಸ್ವಲ್ಪ ಮೋಜು ಮಸ್ತಿ ನಡೆಸಿದ್ರು. ಅವರ ಆ ಮೋಜು ಮಸ್ತಿ ಹೇಗಿತ್ತು ನೀವೇ ನೋಡಿ.
ದಬ್ಬೆ ಜಲಪಾತಕ್ಕೆ ಇಳಿಯುವುದಕ್ಕಿಂತ ಪುನಃ ಹಿಂತಿರುಗಲು ಕಣಿವೆಯನ್ನ ಹತ್ತುವ ಕೆಲಸವೇ ತುಂಬಾ ಕಠಿಣ. ಕೂತು ನಿಂತು ಬಂದ ದಾರಿಯಲ್ಲಿ ಮೇಲೆ ಬರೋದಕ್ಕೆ ಸುಮಾರು 1 ತಾಸು ಹಿಡಿದಿತ್ತು. ದಬ್ಬೆ ಜಲಪಾತದ ನೆತ್ತಿಯ ಮೇಲೊಂದು ಮರಿ ಜಲಪಾತ, ವಿಶಾಲವಾದ ಹಾಸುಬಂಡೆ, ಪಕ್ಕದಲ್ಲಿಯೇ ನಿನಾದ ಹಾಡುವ ಹಿಮ್ಮಡಿ ಹೊಳೆ, ಅಲ್ಲಿಯೇ ಉಸ್ಸಪ್ಪ ಅಂತ ತಂದಿದ್ದ ಚಪಾತಿ, ಎಣ್ಣೆಗಾಯಿ ಪಲ್ಯ, ಕೊಬ್ಬರಿ ಚಟ್ನಿ ಮತ್ತು ಮೊಸರನ್ನವನ್ನ ಎಲ್ಲರೂ ಕುಳಿತು ಊಟ ಮಾಡಿದ್ರು. ಸುಸ್ತಾಗಿ ನಿದ್ದೆ ಬಂದಂತಾದ್ರೂ ಎಲ್ಲರೂ ಪರಸ್ಪರ ಪರಿಚಯ ಮಾಡಿಕೊಳ್ತಾ ಸ್ವಲ್ಪ ಸಮಯ ಹಾಡು ಜೋಕ್ ಹೇಳ್ತಾ ವಿಶ್ರಾಂತಿ ಪಡೆದ್ರು. ಅಂತೂ ಇಂತೂ ಮರ ಬಳ್ಳಿ ಕೊಂಬೆ ಹಿಡ್ಕೊಂಡು ಹಳ್ಳ ಕೊಳ್ಳ ದಾಟಿ ನಿಸರ್ಗದ ರಮಣೀಯ ಹೊರ ಜಗತ್ತಿಗೆ ಅಪರಿಚಿತವಾದ ದಬ್ಬೆ ಫಾಲ್ಸ್ನ ಪ್ರವಾಸ ಎಂದಿಗೂ ಮರೆಯಲಾಗದ ಸವಿ ನೆನಪು. ದಬ್ಬೆ ಫಾಲ್ಸಿಗೆ ಬಂದಿದ್ವಿ. ದಬ್ಬೆ ಫಾಲ್ಸ್ ಭಾಳ ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ಸುಮಾರು 1,500 ಅಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಇರ್ಬೋದೇನೋ ಅನಿಸುತ್ತೆ. ಭಾಳ ಖುಷಿಯಾಗಿದೆ. ಇಂತಹ ಸೌಂದರ್ಯ ತಾಣಕ್ಕೆ ಹೋದರೆ ಎಲ್ಲಿಯೂ ಸಿಗದ ಮಜಾ ಇಲ್ಲಿ ಸಿಗುತ್ತೆ. ಅದರಲ್ಲೂ ಜೀವದ ಹಂಗು ತೊರೆದು ಮಾಡುವ ಚಾರಣವಂತೂ ಹೇಳೋದಕ್ಕಿಂತ ಅದನ್ನು ಅನುಭವಿಸಿನೇ ನೋಡಬೇಕು. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7, ಶಿವಮೊಗ್ಗ. ಒಮ್ಮೆಯಾದರೂ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಸನಿಹದ ಈ ದಬ್ಬೆ ಜಲಪಾತವನ್ನ ನೋಡಲೇಬೇಕು. ಮಳೆಗಾಲ ಕಳೆದ ಮೇಲೆ ಹೊರಡಿ, ಜೊತೆಗೆ 10 ಜನರ ಗುಂಪಿರಲಿ, ಗೈಡನ್ನ ಕರ್ಕೊಂಡು ಹಗ್ಗ ತಗೊಂಡು ಹೋಗಿ, ಜೊತೆಗೆ ಊಟ ತಿಂಡಿ ಕೊಂಡೊಯ್ಯೋದನ್ನ ಮರಿಬೇಡಿ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.